ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನಿವತ್ತು ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾವು ಕೆನೆ ಎಲ್ಲ ಏನು ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ, ಕೆನೆ ಮತ್ತು ಮೊಸರು ಹಾಕಿ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಮೊಸರು ಹಾಕ್ತಾಯಿದ್ರೆ ಹುಳಿ ಬರೋದಿಲ್ಲ, ಸೊ ಕಹಿ ಬರುತ್ತೆ. ಹಾಗಾಗಿ ಮೊಸರು ಹಾಕ್ಬಿಟ್ಟು ಕೆನೆನ ಕಲೆಕ್ಟ್ ಮಾಡಿ ಇಟ್ಟಿರಬೇಕು 5 days ಒನ್ಸ್ ಆರ್ 6 days ಒನ್ಸ್. ಸೊ ಆ ಥರ ಆದಮೇಲೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಜರಡಿ ಬರುತ್ತೆ, ಅದಕ್ಕೆ ಅಂತಲೇ ಒಂದು ದೊಡ್ಡದಾಗಿರೋ ಜರಡಿ ಬರುತ್ತೆ. ಸೊ ಅದನ್ನು ತೊಗೊಂಡು ಅದಕ್ಕೆ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಬೇಕು ಮಜ್ಜಿಗೆನ. ನೀವು ಹಿಂಗೆ ಜಸ್ಟ್ ಸ್ಮ್ಯಾಶ್ ಮಾಡ್ತಾಯಿದ್ರೆ ಅದು ಕೆಳಗಡೆ ಮಜ್ಜಿಗೆ ಬರ್ತಾ ಇರುತ್ತೆ. ನೀವೇನಾದರೂ ಹುಳಿ ಬರಬೇಕು ಅಂತಂದರೆ ಮೊಸರನ್ನ ಜಾಸ್ತಿ ಹಾಕಬೇಕಾಗತ್ತೆ. ಮೊಸರು ಹಾಕ್ತಾಯಿದ್ರೆ ತುಂಬ ಕಹಿ ಬಂದುಬಿಡುತ್ತೆ, ಮಜ್ಜಿಗೆ ಕುಡಿಯೋದಕ್ಕಾಗೋದಿಲ್ಲ. ಸೊ ಈ ಥರ ನೀವು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಜರಡಿ ಹಿಡ್ಕೊಂಡ್ರೆ ಆಲ್ಮೋಸ್ಟ್ ಇದರಲ್ಲಿ ಏನಾದರೂ ಪೌಡ್ರ್ ಥರ ಇದ್ದರೆ ಅದೆಲ್ಲ ಕೆಳಗಡೆ ಬಂದುಬಿಡುತ್ತೆ. ಅದು ಯಾವುದು ಉಳಿಯೋದಿಲ್ಲ, ಅದ್ಯಾವುದು ಬೆಣ್ಣೆಲಿ ಬರೋದಿಲ್ಲ ಆ್ಯಂಡ್ ತುಪ್ಪದಲ್ಲೂ ಬರೋದಿಲ್ಲ, ಮಜ್ಜಿಗೆಯಲ್ಲಿ ಸಿಗುತ್ತೆ. ಬೇಕಿದ್ರೆ ನಾವು ಅದನ್ನು ಶೋಧಿಸ್ಕೊಂಡು ಕುಡಿಬೋದು. ಸೊ ಹಾಗಾಗಿ ಈ ಥರ ನಾವು ಮಾಡ್ಕೋಬೇಕಾಗುತ್ತೆ, ಜರಡಿ ಹಿಡಿಬೇಕಾಗುತ್ತೆ. ಜರಡಿ ಹಿಡಿಯೋದ್ರಿಂದ ನಮಗೇನು ತದೆ ಥರ ಏನೂ ಬರೋದಿಲ್ಲ. ಸೊ ಹಾಗಾಗಿ ಜರಡಿ ಹಿಡಿದ್ಬಿಟ್ಟು ಇದನ್ನು ಚೆನ್ನಾಗಿ ಬೆಣ್ಣೆ ಬರುತ್ತೆ. ಸ್ವಲ್ಪ ಕೋಲ್ಡ್ ಆಗಿರೋ ವಾಟರ್ ಹಾಕಬೇಕು, ಯಾಕಂದರೆ ನಾರ್ಮಲ್ ವಾಟರ್ ಹಾಕಿದ್ರೆ ಬೆಣ್ಣೆ ಅಷ್ಟು ನೀಟಾಗಿ ಬರೋದಿಲ್ಲ, ಸ್ವಲ್ಪ ಮೆಲ್ಟ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಕೋಲ್ಡ್ ವಾಟರ್ ಹಾಕಿದ್ರೆ ಬೆಣ್ಣೆ ನೀಟಾಗಿ ಕೈಗೆ ಸಿಗುತ್ತೆ. ಚೆನ್ನಾಗಿ ಕೋಲ್ಡ್ ವಾಟರ್ ಹಾಕಿ ಮಜ್ಜಿಗೆನ ಕಡಿಬೇಕು. ನಾನು ಆ್ಯಕ್ಚುಲಿ ಮಿಕ್ಸಿಗೆ ಹಾಕೋದಿಲ್ಲ, ಮಿಕ್ಸಿಗೆ ಹಾಕಿದ್ರೆ ಅದೆಲ್ಲ ಜಾರ್ಗೆ ಅಂಟ್ಕೊಂಡ್ಬಿಡುತ್ತೆ. ಒಂದು ಜಾರ್ ಬೇಗ ಹಾಳಾಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್ಟು. ಸೊ ಹಾಗಾಗಿ ನಾನು ಬೆಣ್ಣೆನ ಈ ಥರ ಮಜ್ಜಿಗೆ ಕಡಿಯೋದ್ರಿಂದನೇ ಕಡಿದ್ಬಿಟ್ಟು ತೆಗಿತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬೆಣ್ಣೆ ಅಂತ ಹೇಳ್ಬಿಟ್ಟು. ನೀವು ಬೇಕಿದ್ರೆ ಕೈಗೆ ಸ್ವಲ್ಪ ಹುಣಸೆಹಣ್ಣು ಹಚ್ಕೊಂಡು ಬೆಣ್ಣೆ ತೆಗಿಬೋದು, ಕೈಗೆ ಅಂಟೋದಿಲ್ಲ. ಸೊ ನಾನು ಹಾಗೆ ತೆಗಿತಾ ಇದ್ದೀನಿ, ಹುಣಸೆಹಣ್ಣು ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ನಾನು ಹಾಗೆ ತೆಗಿತಾ ಇದ್ದೀನಿ. ನೀವು ಬೇಕು ಅಂದರೆ ಕೈಗೆ ಸ್ವಲ್ಪ ಹುಣಸೆಹಣ್ಣು ಹಚ್ಕೊಂಡು ತೆಗಿಬೋದು ಬೆಣ್ಣೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಬೆಣ್ಣೆ ಅಂತ ಹೇಳ್ಬಿಟ್ಟು. ಮನೆಯಲ್ಲೇ ನೀವು ಈಸಿಯಾಗಿ ಬೆಣ್ಣೆ ಮಾಡ್ಕೋಬೋದು. ಸ್ವಲ್ಪ ಹಾಲು ಕಾಯಿಸಿ 2 ಸರಿ ಕಾಯಿಸ್ಬಿಟ್ಟ ಹಾಲನ್ನ ಸ್ವಲ್ಪ ಕೂಲ್ ಮಾಡಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡಬೇಕು. 4 to 5 hours ಫ್ರಿಜ್ಜಲ್ಲಿಟ್ಟು ಆಮೇಲೆ ತೆಗೆದ್ಮೇಲೆ ರೊಟ್ಟಿ ಥರ ಕೆನೆ ಬರುತ್ತೆ, ಅದನ್ನೇ ಕಲೆಕ್ಟ್ ಮಾಡ್ತಾ ಹೋಗಬೇಕು, ಅದ್ರ ಜೊತೆ ಮೊಸರು ಹಾಕ್ತಾ ಹೋಗಬೇಕು. ಸೊ ಅದಾದಮೇಲೆ ನೋಡಿ ನಾನು ಬೆಣ್ಣೆನ ಕರಗೋದಕ್ಕೆ ಇಟ್ಟಿದ್ದೀನಿ. ಬೆಣ್ಣೆ ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಕರಗ್ತಾ ಇದೆ ಕೂಡ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಕಪ್ಗೆ 2 ಚಿಟಕಿ ವಿಭೂತಿನ ಪುಡಿ ಮಾಡಿ ಹಾಕ್ಕೋಬೇಕಾಗುತ್ತೆ. ನಮ್ಮ ಕಡೆ ನಾವು ಇದೇ ಥರ ಮಾಡೋದು. ಸೊ ಕೆಲವರು ಮೆಂತ್ಯ ಕಾಳು ಹಾಕ್ತಾರೆ, ನಾವು ಅದನ್ನು ಬಳಸೋದಿಲ್ಲ. ನೀವು ಬೇಕಿದ್ರೆ ಮೆಂತ್ಯ ಕಾಳು ಯೂಸ್ ಮಾಡ್ಕೋಬೋದು. ನಾನು ಈ ಲೋಟಕ್ಕೆ 2 ಚಿಟಕಿ ವಿಭೂತಿ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ತುಪ್ಪ ಕಾಯಿಸೋದಕ್ಕೆ ಏನು ಇಟ್ಟಿರ್ತೀವಿ ಬೆಣ್ಣೆ, ಅದಕ್ಕೆ ಒಂದು 4 ರಿಂದ 5 ಡ್ರಾಪ್ ಹಾಕಬೇಕು. ಅದು ಹಾಕಿದ್ಮೇಲೆ ಚೆನ್ನಾಗಿ ಸೌಂಡ್ ಬರುತ್ತೆ. ಚೆನ್ನಾಗಿ ಸೌಂಡ್ ಬಂದ ಮೇಲೆ ಗೊತ್ತಾಗುತ್ತೆ ತುಪ್ಪ ಆಲ್ರೆಡಿ ಆಗೋದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಇದನ್ನು ಹಾಕ್ಬಿಟ್ಟು ಒಂದು 2 ರಿಂದ 3 ಸರಿ ಅದು ತುಪ್ಪ ಚೆನ್ನಾಗಿ ಕುದಿಯುತ್ತೆ ಆ್ಯಂಡ್ ಸೌಂಡ್ ಕೂಡ ಬರುತ್ತೆ. ಸೊ ಆ ಥರ ಬಂದರೆ ತುಪ್ಪ ರೆಡಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಹಾಕಿ ಆದಮೇಲೆ ಒಂದು ಚಿಕ್ಕ ವೀಳ್ಯದೆಲೆ ತೊಗೋಬೇಕಾಗುತ್ತೆ. ವೀಳ್ಯದೆಲೆ ತೊಗೊಂಡು ಪುಡಿ ಉಪ್ಪು ಹಾಕಬಾರ್ದು, ಕಲ್ಲುಪ್ಪನ್ನೇ ಹಾಕಬೇಕಾಗುತ್ತೆ. ಸೊ ಕಲ್ಲುಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ತುಪ್ಪ ಏನು ಕಾಯ್ತಾ ಇರುತ್ತೆ ಅದರೊಳಗಡೆ ಈ ಥರ ಬಿಡಬೇಕಾಗುತ್ತೆ. ನೋಡಿ, ಅದರೊಳಗಡೆ ಹಾಕಿದ ತಕ್ಷಣ ಪಟ ಪಟ ಅಂತ ಉಪ್ಪೆಲ್ಲ ಸಿಡಿಯುತ್ತೆ. ಸೊ ಆ ಥರ ಸಿಡಿದಾಗ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದೆಲ್ಲ ನೋಡಿ ಮಿಕ್ಸೆಲ್ಲ ಆಯಿತು. ಅದಾದಮೇಲೆ ಲಾಸ್ಟಲ್ಲಿ ನಾನು 1-1.5 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ನೀವು ಬೇಕಿದ್ರೆ ಪ್ಲೇನ್ ಹಾಗೆ ಸೋಸ್ಕೋಬೋದು. ನನಗೆ ನಮ್ಮಮ್ಮ ಖಾರದ ಪುಡಿ ಹಾಕೋದನ್ನೇ ಹೇಳ್ಕೊಟ್ಟಿರೋದು. ಸೊ ಅವರು ಖಾರದ ಪುಡಿ ತುಂಬ ಹಾಕ್ತಾರೆ, ಇಷ್ಟ ಆಗುತ್ತೆ, ಕಲರ್ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಖಾರ ಎಲ್ಲ ಏನಾಗೋದಿಲ್ಲ, ತುಂಬ ಟೇಸ್ಟ್ ಇರುತ್ತೆ. ತುಪ್ಪ ಸಿಕ್ಕಾಬಟ್ಟೆ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಮೊನ್ನೆ ಮಾಡಿಟ್ಟಿದ್ದೆ ನಾನು ತುಪ್ಪ. ಸೊ ಅದನ್ನು ಹಾಗೆ ಎತ್ತಿಟ್ಟಿದ್ದೆ, ಮತ್ತು 5 days ಕೆನೆ ಕಲೆಕ್ಟ್ ಮಾಡಿರೋಂಥ ತುಪ್ಪ ಇದು. ನೀವು ಒಂದ್ಸರಿ ಇದೇ ರೀತಿ ಮನೇಲಿ ಟ್ರೈ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.